ಕೊಂಡಂಗ ಹಳ್ಳಿ ಲೈಫ್ ಇರಂಗಿಲ್ಲ ರೀ. ಸಿಟಿದಾಗ ಇರೋರು ಯಾವಾಗ ಭೀ ಹೇಳ್ತೀವಿ ಏನು ಭೀ ಮಾಡ್ತೀವಿ ಯಾರಿಗೂ ಗೊತ್ತಾಗಂಗಿಲ್ಲ. ಬಟ್ ಹಳ್ಳಿದಾಗ ಇರೋರು ಯಾವ ಥರ ಇರ್ತಾರೆ, ಯಾವ ಥರ ಮಾಡ್ತಾರೆ, ಅವ್ರ ಕೆಲಸ ದಿನನಿತ್ಯದ ಕೆಲಸ ಹೆಂಗಿರ್ತದಂತ ನಮ್ಮ ನಮ್ಮ ತಮ್ಮನೇ ಹೇಳ್ತಾ ನೋಡ್ರಿ ಏನೇನೇ ಮಾಡ್ಯಾನಂತ. ಏನೇ ಮಾಡ್ಯಾವ ಮುಂಜಾನೆ ನೆಕ್ಸ್ಟ್ನಾಗ ಇದಕ್ಕೆ ಎದ್ದು ಸೀದಾ ಬಾಂಡೆ ತಿಕ್ಕಿ ನೀರು ತುಂಬಿ ಕಸ ಹೊಡೆದು ನೀರು ತುಂಬಿ ಜೋಪೂಜಿ ಮಾಡಿದೇವಿ. ಈ ಥರ ಮಾಡಿದೇವಿ ಜೋಪೂಜಿ. ಯಾಕೆ ಮನೆಗೆ ಯಾರೂ ಇರಲಿಲ್ಲ ಯಾರೂ ಇರಲ್ಲ. ಈಗ ಅಡಿಗೆ ಹೋಗಿ ಮಾಡ್ಕೋಬೇಕು. ಅಲ್ಲಿ ನೋಡು ಹೆಂಗೆ ತಂದೆ. ಏನೇನು ಸುಸಲ ಮಾಡಕ್ಕೆ ಹಾಲಿನ ಸುಸಲ. ಯಾಕೆ ನೀ ಯಾಕೆ ಜಲ್ದಿ ಹೇಳ್ಬೇಕು? ಥೋಡೆ ಲೇಟ್ ಮಾಡಿ ಹೇಳ್ಬೋದಲ್ಲ. ಮನೆಗೆ ಯಾರೇ ಇಲ್ಲ, ಹಸೆಗೆ ಸುಸಲ ಮಾಡ್ಕೋಬೇಕು. ಅಲ್ಲ ಮುಂಜಾನೆ ಅಷ್ಟಾಗಿ ಜಲ್ದಿ ಹೇಳ್ಬೇಕಂತ ನನ್ನ ಕ್ವಶನ್. ಮನೆಗೆ ಯಾರೂ ಇರಲ್ಲ, ಅಷ್ಟಕ್ಕೆ ಮಾಡ್ಕೋಬೇಕು. ಮನೆಗೆ ಇದ್ರೆ ನಾವು 8ಕ್ಕೆ ಹೇಳೋದು ಅಷ್ಟೇ. ನಮ್ಮ ಮನೆ ಯಾರಲ್ಲ ಅಂದ್ರೂ ನಾ 8ಕ್ಕೆ ಕೇಳ್ಬಾರ್ದಂತ. ಯಾಕೆ ಹಂಗೆ? ಅದು ನಿಮ್ಮ ಇಷ್ಟ, ಅದು ನಮ್ಮ ಇಷ್ಟ. ಓಕೆ ಗೊತ್ತಾಯ್ತಲ್ಲ ರೀ. ಮನೆಗೆ ಪೇರೆಂಟ್ಸ್ ಇದ್ದಾರೆ ಅಂತಂದ್ರೆ ನೀವು ಯಾವಾಗ ಭೀ ಹೇಳ್ಬೋದು. ಮನೆ ಪೇರೆಂಟ್ಸ್ ಇರಲಿಲ್ಲ, ಮನೆಗಿಂದ ಎಲ್ಲ ಕೆಲಸ ನೀನೇ ಮಾಡ್ಬೇಕಂತಂದ್ರೆ ಅದು ಜಲ್ದಿ ಹೇಳ್ಬೇಕಂತ. ಇದು ಹಳ್ಳಿ ಊರಾಗ ಇರೋದು ರೂಲ್ಸ್. ನೀವು ಹಳ್ಳಿದಾಗ ಇದ್ದೀರಂದ್ರೆ ಈ ಥರ ಫಾಲೋ ಮಾಡಿರಲ್ಲ. ಮೈನಾಗ ಮಮ್ಮಿಗೆ ಬೇಯಿಸ್ಬೇಕಾಗುತ್ತೆ ನಾವು.